यतिराज 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 जय हो यतिराज यतिराज रामानुज जय हो रामानुज जय हो। ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಯತಿರಾಜ ಆಧ್ಯಾತ್ಮಿಕ ಸಮಾಚಾರಕ್ಕೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು: ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ರಥೋತ್ಸವದ ಪ್ರಯುಕ್ತ ಯತಿರಾಜ ಮಠದಲ್ಲಿ ಮಂಟಪೋತ್ಸವ. ಸ್ವಾತಿ ನಕ್ಷತ್ರದ ಪ್ರಯುಕ್ತ ವಿವಿಧ ದೇವಸ್ಥಾನಗಳಲ್ಲಿ ಶ್ರೀ ನರಸಿಂಹನಿಗೆ ವಿಶೇಷ ಪೂಜೆ. ತಿರುಕಂಡಿಯೂರ್ ದಿವ್ಯ ದೇಶದಲ್ಲಿ ಮಹಾಸಂಪ್ರೋಕ್ಷಣ. ಈಗ ಸಮಾಚಾರದ ವಿವರಗಳು. ಡೋಲಾಯಮಾನಂ ಗೋವಿಂದಂ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ದೃಷ್ಟ್ವಾ ಪುನರ್ಜನ್ಮ ನ ವಿದ್ಯತೆ. ಮಲ್ಲೇಶ್ವರದ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿಯವರಿಗೆ ಇಂದು ಬೆಳ್ಳಿಯ ರಥೋತ್ಸವ. ಬೆಳಿಗ್ಗೆ ದೇವಸ್ಥಾನದಲ್ಲಿ ಪ್ರಾತಃ ಪೂಜಾ ಕಾರ್ಯಕ್ರಮದ ನಂತರ ಭಗವಂತನನ್ನು ರಥಕ್ಕೆ ವಿಜಯ ಮಾಡಿಸಲಾಯಿತು. ಅಲ್ಲಿ ಗೋಷ್ಠಿ ಶಾತುಮುರೆಯ ನಂತರ ರಥೋತ್ಸವವು ಪ್ರಾರಂಭವಾಯಿತು. ಮಲ್ಲೇಶ್ವರಂ ಬಡಾವಣೆಯ ಕೆಲವು ಪ್ರಮುಖ ರಸ್ತೆಗಳಲ್ಲಿ ರಥದ ಚಲನೆಯಾಗಿ ರಥವು ಯತಿರಾಜ ಮಠದ ಸಮೀಪಕ್ಕೆ ಬಂದಾಗ ಅಲ್ಲಿ ಮಂಟಪೋತ್ಸವ ನಡೆಯಿತು. ಭಗವಂತನನ್ನು ಪೂರ್ಣ ಕುಂಭಗಳೊಂದಿಗೆ ಪರಮಪೂಜ್ಯ ಶ್ರೀ ಶ್ರೀಜೀಯ ಸ್ವಾಮಿಯವರು ಸ್ವಾಗತಿಸಿದರು. ನಂತರ ಪುಷ್ಪಧಾರಣೆಯಾಗಿ ಫಲಗಳ ನಿವೇದನೆ ನಡೆಯಿತು. ಭಗವಂತನಿಗೆ ಭೋಜ್ಯಾಸನದಲ್ಲಿ ಪ್ರಸಾದಗಳನ್ನು ಅರ್ಪಿಸಲಾಯಿತು. ಮಹಾಮಂಗಳಾರತಿಯ ನಂತರ ಶ್ರೀಗಳವರಿಗೆ ದೇವಸ್ಥಾನದ ವತಿಯಿಂದ ಗೌರವ ಸಮರ್ಪಿಸಲಾಯಿತು. ನೂರಾರು ಭಕ್ತರು ಈ ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದರು. ಎಲ್ಲರಿಗೂ ಶ್ರೀಮಠದಿಂದ ಪ್ರಸಾದ ವ್ಯವಸ್ಥೆ ಏರ್ಪಡಿಸಲಾಗಿತ್ತು. ಅದಕ್ಕೂ ಮುಂಚೆ ಶ್ರೀಮಠದ ಸನ್ನಿಧಿಯಲ್ಲಿ ವೇದಪಾರಾಯಣ ನಡೆದು ಶಾತುಮುರೆ ನೆರವೇರಿತು. உரை ஒன்றும் இல்லை மறைமூர்த்தி கண்ணா, உரை ஒன்றும் இல்லை கண்ணா, உரையொன்றும் இல்லை கோவிந்தா, உரையொன்றும் இல்லை மறைமூர்த்தி கண்ணா, உரை ஒன்றும் இல்லை கண்ணா, உரையொன்றும் இல்லை கோவிந்தா. கண்ணுக்கு தெரியாமல் நிற்கின்றாய் கண்ணா, கண்ணுக்கு தெரியாமல் நின்றாலும் எனக்கு உரையொன்றும் இல்லை மறைமூர்த்தி கண்ணா. ನಗರದ ಕತ್ರಿಗುಪ್ಪೆ ಬಡಾವಣೆಯಲ್ಲಿ ಶ್ರೀ ಕಲ್ಯಾಣ ರಾಮಚಂದ್ರ ಸ್ವಾಮಿಯ ದೇವಸ್ಥಾನವಿದೆ. ಆ ದೇವಸ್ಥಾನಕ್ಕೆ ಈಗ ಹೊಸದಾಗಿ ರಾಜಗೋಪುರದ ನಿರ್ಮಾಣವಾಗಿದೆ. ಅದರ ನಿಮಿತ್ತ ನಿನ್ನೆ ಸಂಜೆ ಭಗವಂತನಿಗೆ ಸ್ನಪನ ತಿರುಮಂಜನ ನಡೆಯಿತು. ಪರಮಪೂಜ್ಯ ಶ್ರೀ ಶ್ರೀಜೀಯ ಸ್ವಾಮಿಯವರು ಈ ಉತ್ಸವದಲ್ಲಿ ಭಾಗವಹಿಸಿದ್ದರು. ನಂತರ ಮಹಾಗೋಪುರದ ಸಂಪ್ರೋಕ್ಷಣದ ಶಿಲಾಫಲಕವನ್ನು ಶ್ರೀಗಳವರು ಅನಾವರಣಗೊಳಿಸಿದರು. ಭಕ್ತರನ್ನು ಉದ್ದೇಶಿಸಿ ಮಾಡಿದ ತಮ್ಮ ಆಶೀರ್ವಚನದಲ್ಲಿ ಶ್ರೀರಾಮಚಂದ್ರನ ಮಹಿಮೆ ಬಗ್ಗೆ ವಿವರಿಸಿದರು. ಎಲ್ಲ ಭಕ್ತರು ಪ್ರತಿದಿನ ದೇವಸ್ಥಾನಕ್ಕೆ ಬಂದು ಅವನ ಅನುಗ್ರಹಕ್ಕೆ ಪಾತ್ರರಾಗಿರಿ, ನಿಮ್ಮೆಲ್ಲರ ಜೀವನವು ಸುಖಮಯವಾಗಿ ಆನಂದಮಯವಾಗಿ ಇರಲಿ ಎಂದು ಈ ಸಂದರ್ಭದಲ್ಲಿ ಶ್ರೀರಾಮಚಂದ್ರನನ್ನು ಪ್ರಾರ್ಥಿಸಿದರು. ದೇವಸ್ಥಾನದ ವತಿಯಿಂದ ಶ್ರೀಗಳವರನ್ನು ಗೌರವಿಸಿ ಸನ್ಮಾನಿಸಲಾಯಿತು. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ ಸಾರ್ವಭೌಮಾಯ ಮಂಗಳಂ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾಬ್ಧಯೇ ಚಕ್ರವರ್ತಿ ತನೂಜಾಯ
सार्वभौमाय मङ्गलम् ಈಗ ಒಂದು ಪುಟ್ಟ ವಿರಾಮ. श्रीमते रामानुजाय नमः। தியாகராஜர் சொல்றார், தரணிஜ ಭಗವತ ಅಗ್ರೇಸರುಲೆವರು ವಾರೆಲ್ಲನು ವರ ತ್ಯಾಗರಾಜರ್ಚಿತ ಪರಮ ಬಾಂಧವುಲು ಮನಸ ಸೀತಮ್ಮ மாயம்ம ஸ்ரீராமுடு கூதல்றி. சீதை தான் அம்மா, ராமர் தான் அப்பா, இதுதான் என் குடும்பம்ங்கிறார் தியாகராஜர். பரதலட்சுமண சத்ருக்னாள் தான் என்னுடைய சகோதராள். பரமேஷ வசிஷ்ட பராசர சுக சௌனக நாரதாதி பாகவதாள்லாம் தான் பந்துக்கள். இதுதான் என்னுடைய குடும்பம் அப்படின்னு விட்டார். இது பெரிய பக்தி சாம்ராஜ்யம், அகண்டமான குடும்பம், வசுதைவ குடும்பகம். ರಾಮಾನುಜ ಜಯ ಹೋ. ಆಧ್ಯಾತ್ಮಿಕ ಸಮಾಚಾರಕ್ಕೆ ಮತ್ತೆ ಸ್ವಾಗತ. ತಿರುಕಂಡಿಯೂರ್ ಚೋಳನಾಡು ದಿವ್ಯ ದೇಶ. ಇದು ತಿರುಮಂಗೈ ಆಳ್ವಾರ್ ಅವರಿಂದ ಮಂಗಳಾಶಾಸನವಾದ ದಿವ್ಯ ದೇಶ. ಇಲ್ಲಿಯ ಭಗವಂತ ಹರಶಾಪ ವಿಮೋಚನ ಪೆರುಮಾಳ್. ಬ್ರಹ್ಮಾಂಡ ಪುರಾಣದಲ್ಲಿ ಒಂದು ಕಥೆಯ ಉಲ್ಲೇಖವಿದೆ. ಮೊದಲು ಬ್ರಹ್ಮ ಹಾಗೂ ಶಿವ ಇಬ್ಬರಿಗೂ 5 ತಲೆ ಇತ್ತಂತೆ. ಒಂದು ಸಲ ಪಾರ್ವತಿ ಬ್ರಹ್ಮನನ್ನು ಶಿವನೆಂದು ನೆನೆಸಿ ಪೂಜಿಸುತ್ತಾಳೆ. ಇದರಿಂದ ಕುಪಿತನಾದ ಶಿವ ಬ್ರಹ್ಮನ ಒಂದು ತಲೆಯನ್ನು ತೆಗೆಯುತ್ತಾನೆ. ಅದು ಅವನ ಕೈಗೆ ಅಂಟಿಕೊಳ್ಳುತ್ತದೆ. ಈ ಪಾಪದಿಂದ ವಿಮುಕ್ತಿ ಪಡೆಯಲು ಶಿವ ಈ ದಿವ್ಯ ದೇಶಕ್ಕೆ ಆಗಮಿಸಿ ಈ ಸ್ಥಳದ ಭಗವಂತನನ್ನು ಪೂಜಿಸಿ ತನ್ನ ಶಾಪವನ್ನು ವಿಮುಕ್ತಿಗೊಳಿಸಿಕೊಳ್ಳುತ್ತಾನೆ. ಹಾಗಾಗಿ ಈ ದೇವರಿಗೆ ಹರ ಶಾಪ ವಿಮೋಚನ ಪೆರುಮಾಳ್ ಎಂದು ಹೆಸರು ಬಂತು. ಇಲ್ಲಿಯ ತಾಯಾರ್ ಕಮಲವಲ್ಲಿ, ಇಲ್ಲಿಯ ಪುಷ್ಕರಣಿ ಕಮಲ ಪುಷ್ಕರಣಿ. ಈ ದೇವಸ್ಥಾನದಲ್ಲಿ ಇಂದು ಮಹಾ ಸಂಪ್ರೋಕ್ಷಣ ಕಾರ್ಯಕ್ರಮ ಆಗಮೋಕ್ತವಾಗಿ ಅತ್ಯಂತ ವಿಜೃಂಭಣೆಯಿಂದ ನಡೆಯಿತು. ಅದರ ಕೆಲವು ದೃಶ್ಯಗಳನ್ನು ನಾವು ಈಗ ದರ್ಶಿಸೋಣ. ಕಾಂಚೀಪುರ ಸಮೀಪದ ತಿರುವೇಳುಕೈ ದಿವ್ಯಕ್ಷೇತ್ರದಲ್ಲಿ ತೈ ಸ್ವಾತಿಯ ಪ್ರಯುಕ್ತ ಶ್ರೀ ನರಸಿಂಹಸ್ವಾಮಿಯವರಿಗೆ ಅಭಿಷೇಕ ನಡೆದು ಉತ್ಸವ ನಡೆಯಿತು. ಅದರ ಒಂದು ದಿವ್ಯ ದರ್ಶನ. ಮೇಲುಕೋಟೆಯ ಶ್ರೀ ಯೋಗ ನರಸಿಂಹಸ್ವಾಮಿಯವರಿಗೆ ಸ್ವಾತಿ ನಕ್ಷತ್ರದ ಪ್ರಯುಕ್ತ ಅಭಿಷೇಕ ನಡೆದು ಗೋಷ್ಠಿ ಶಾತುಮೊರೆ ನೆರವೇರಿತು. ಸ್ವಾತಿ ನಕ್ಷತ್ರದಂದು ಶ್ರೀ ನರಸಿಂಹನ ದಿವ್ಯ ದರ್ಶನ ಮಾಡಿ ಕೃತಾರ್ಥರಾಗೋಣ. நாடி நாடி நரசிங்க என்று வாடி வாடும் இவ்வாணுதலே. ಶ್ರೀರಂಗಂ ದಿವ್ಯ ದೇಶದಲ್ಲಿ ಕೂರತ್ತಾಳ್ವಾರ್ ಅವರ ತಿರುನಕ್ಷತ್ರದ ಪ್ರಯುಕ್ತ ದಕ್ಷಿಣ ಚಿತ್ತಿರ ವೀದಿಯಲ್ಲಿ ಶ್ರೀ ಕೂರತ್ತಾಳ್ವಾರರ ಉತ್ಸವ ವೈಭವೋಪೇತವಾಗಿ ನಡೆಯಿತು. ನಂತರ
ಗೋಷ್ಠಿ ಶಾತುಮೊರೆ ನೆರವೇರಿತು. ಬನ್ನಿ ಈಗ ಆ ದಿವ್ಯ ಸೇವೆ ಮಾಡೋಣ. மொழியை கடக்கும் பெரும் புகழான் வஞ்சமுக்குறும்பாம் குழியை கடக்கும் நம் கூறத்தாழ்வான் சரண் கூடிய பின் பழியை கடத்தும் இராமானுஷன் புகழ் பாடியல்ல வழியை கடத்தல் எனக்கு இனியாதும் வருத்தமன்றே. 1 ವರ್ಷದಿಂದ ನಡೆಯುತ್ತಿರುವ ದಿವ್ಯ ಪ್ರಬಂಧಧಾರ ಉಪನ್ಯಾಸ ಮಾಲೆಯಲ್ಲಿ ನಾಳೆ ಬೆಳಿಗ್ಗೆ 7:30ಕ್ಕೆ ಆನ್ಲೈನ್ನಲ್ಲಿ ಶ್ರೀ ಉವೆ ತಿರುಕೋವಲೂರ್ ಸುದರ್ಶನ್ ಅವರಿಂದ 3ಾಂ ತಿರುವಂದಾದಿಯ 51ರಿಂದ 60 ಪಾಶುರಗಳ ಉಪನ್ಯಾಸ ನಡೆಯಲಿದೆ. ಸೋಮವಾರದ ಪಂಚಾಂಗ ಶ್ರೀ ವಿಶ್ವಾವಸು ನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಮಾಘ ಮಾಸ, ಕೃಷ್ಣ ಪಕ್ಷ, ಅಷ್ಟಮಿ, ವಿಶಾಖ ನಕ್ಷತ್ರ. ಇಲ್ಲಿಗೆ ಇಂದಿನ ಆಧ್ಯಾತ್ಮಿಕ ಸಮಾಚಾರ ಮುಕ್ತಾಯಗೊಂಡಿದೆ. ನಾಳೆ ಮತ್ತೊಂದು ಶೀರ್ಷಿಕೆಯೊಂದಿಗೆ ಭೇಟಿಯಾಗೋಣ. ಶ್ರೀಮತೆ ರಾಮಾನುಜಾಯ ನಮಃ. ಹರೇ ಶ್ರೀನಿವಾಸ. ಆಧ್ಯಾತ್ಮಿಕ ಸುದ್ದಿ ಸಮಾಚಾರಗಳಿಗೆ ತಪ್ಪದೇ ವೀಕ್ಷಿಸಿ ನಿಮ್ಮ YBC ಚಾನಲ್. ಯತಿರಾಜ 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 ಜಯ ಹೋ, ಯತಿರಾಜ ಯತಿರಾಜ ರಾಮಾನುಜ ಜಯ ಹೋ, ರಾಮಾನುಜ ಜಯ ಹೋ.